ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆ ದಿನ ವೈಕುಂಠ ಏಕಾದಶಿ ಆಗಿತ್ತು. ಇವತ್ತು ಮುಕ್ಕೋಟಿ ದ್ವಾದಶಿ ಆಗಿರೋದ್ರಿಂದ ಇವತ್ತಿನ ದ್ವಾದಶಿ ಪಾರಣೆ ಹೇಗೆ ಮಾಡಿದ್ವಿ, ಏನೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಧನುರ್ಮಾಸದ ದ್ವಾದಶಿ ಪಾರಣೆ ಆಗಿರೋದ್ರಿಂದ ನಾನು ಕೂಡ ಬೇಗ ಬೇಗ ಅಡುಗೆ ಮಾಡಬೇಕು ಅಂದ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಆದರೂ ಕೂಡ ಮಾರ್ನಿಂಗ್ ಸ್ನಾನದಕ್ಕಿಂತ ಮುಂಚೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿದೆ. ಇವಾಗ ರಂಗೋಲಿ ಹಾಕೋಕ್ಕೆ ಹೊರಗಡೆ ಬಂದೆ. ತುಂಬ ಚಳಿ ಇತ್ತು, ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು. ನನಗಂತೂ ಕೂತ್ಕೊಂಡು ರಂಗೋಲಿ ಹಾಕೋಕ್ಕೂ ಆಗ್ತಾ ಇರಲಿಲ್ಲ, ಫುಲ್ ಶಿವರಿಂಗ್ ಆಗ್ತಿತ್ತು, ಅಷ್ಟೊಂದು ಚಳಿ ಇತ್ತು. ಸೊ ನಾನು ಒಳಗಡೆ ಹೋಗಿ ಸ್ವೆಟ್ರ್ ಹಾಕ್ಕೊಂಡು ಬಂದು ರಂಗೋಲಿ ಬಿಡಿಸಿದೆ. ಬಿಕಾಸ್ ಸುಮ್ಮನೆ ರಿಸ್ಕ್ ಬೇಡ ಅಂದ್ಕೊಂಡು, ನನ್ನಿಂದ ಮತ್ತೆ ನನ್ನ ಮಗಳಿಗೆ ಶೀತ ಆದರೆ ಕಷ್ಟ ಅಂದ್ಕೊಂಡು ಅಷ್ಟೇ. ನೀವು ನೋಡ್ತಿರ್ಬೋದು ಎಷ್ಟು ಕತ್ಲೆ ಇದೆ ಅಂತ. ಟಾರ್ಚ್ ಹಾಕಿಬಿಟ್ಟು ರಂಗೋಲಿ ಬಿಡಿಸ್ತಿದ್ದೆ, ಬಟ್ ಪದೇ ಪದೇ ಟಾರ್ಚ್ ಆಫ್ ಆಗ್ತಿತ್ತು. ಸೊ ಹಾಗಾಗಿ ವಿಡಿಯೋ ಕ್ಲಿಯರ್ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇವಾಗ ರಂಗೋಲಿ ಹಾಕೋದು ಮುಗಿಸಿ ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗಡೆ ಬಂದೆ. ಅಡುಗೆ ಮನೆಗೆ ಬಂದು ಒಲೆ ಪೂಜೆ ಮಾಡಿಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಈ ಸರಿ ನಾನು ಫಸ್ಟ್ ಟೈಮ್ ದ್ವಾದಶಿ ಸ್ಪೆಷಲ್ ಡೇ ಆಗಿದ್ದರೂ ಕೂಡ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ಹೋಳಿಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಹಸ್ಬೆಂಡ್ ಬೇಡ ಅಂದರು. ಮಗು ಚಿಕ್ಕದಿರೋದ್ರಿಂದ ಅವಳು ನನಗೆ ಮಡಿಯಿಂದ ಅಡುಗೆ ಮಾಡೋಕ್ಕೆ ಬಿಡಲ್ಲ, ಪದೇ ಪದೇ ಅಳ್ತಾಳೆ, ಮುಟ್ಟಬೇಕಾಗುತ್ತೆ. ಹಾಗೆ 10-15 ಡೇಸ್ ಬ್ಯಾಕೆ ನೀನು ಹೋಳಿಗೆ ಮಾಡಿದ್ದೆ, ಸೊ ಇವತ್ತು ಹೋಳಿಗೆ ಎಲ್ಲ ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಡು ಅಂತ ಹೇಳಿದರು. ಸ್ವೀಟ್ ಕೂಡ ಮಾಡಬೇಡ ಅಂಥೇಳಿ ಹಿಂದಿನ ದಿನವೇ ಶ್ರೀಖಂಡ ತಂದಿದ್ದರು. ಬಿಕಾಸ್ ಅವರಿಗೂ ಸ್ವಲ್ಪ ಆಫೀಸ್ ವರ್ಕ್ ಇರೋದ್ರಿಂದ ಬೇಗ ಅಡುಗೆ ಮಾಡಿಬಿಡು, 8 ಗಂಟೆ ಒಳಗಾಗಿ ಎಲ್ಲ ಅಡುಗೆ ಮುಗಿಸ್ಬಿಡು ಅಂತ ಹೇಳಿದರು. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡಿದೆ ಅಂತ ಬೇಜಾರಾಗ್ತಿತ್ತು. ಯೂಶ್ವಲಿ ನಾನು ದ್ವಾದಶಿಗೆಲ್ಲ ಹೋಳಿಗೆನೇ ಮಾಡೋದು. ಪ್ರತಿ 15 ಡೇಸ್ ಬರೋ ದ್ವಾದಶಿಗಂತಲ್ಲ, ದೊಡ್ಡ ದೊಡ್ಡ ಏಕಾದಶಿ ಅಂದರೆ ಆಷಾಢಿ ಏಕಾದಶಿ, ಕಾರ್ತಿಕ್ ಏಕಾದಶಿ, ವೈಕುಂಠ ಏಕಾದಶಿ, ಶಿವರಾತ್ರಿ ಮತ್ತು ದೊಡ್ಡ ದೊಡ್ಡ ಹಬ್ಬಗಳಿಗೆಲ್ಲ ಹೋಳಿಗೆನೇ ಮಾಡ್ತೀನಿ. 15 ಡೇಸ್ ದ್ವಾದಶಿಗೆಲ್ಲ ಹೋಳಿಗೆ ಮಾಡ್ತಾಯಿದ್ರು, ಏನಾದರೂ ಸ್ವೀಟ್ ಆದರೂ ಮಾಡ್ತಿರ್ತಿದ್ದೆ. ಬಟ್ ಈ ಸರಿನೇ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು. ಲಾಸ್ಟ್ ಟೈಮೆಲ್ಲ ನಾನು ಅಡುಗೆ ಮಾಡಿ ನೈವೇದ್ಯ ಮಾಡಿರೋ ಕೆಲವು ಫೋಟೋಸ್ಗಳು ನನ್ನ ಕಡೆ ಇದ್ದವು. ಆ ಫೋಟೋಸ್ಗಳನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಏನು ಅನ್ನಿಸ್ತು? ನಿಮ್ಮ ಮನೇಲಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿಬಿಟ್ಟು ನನಗೂ ತಿಳಿಸಿ. ಸೊ ಇರಲಿ, ಇದಾಗಿತ್ತು ಹಳೆಯದು. ಇವತ್ತಿನ ಪ್ರೆಸೆಂಟ್ಗೆ ಬರೋಣ. ಇವತ್ತು ಸಿಂಪಲ್ಲಾಗಿ ಏನು ಅಡುಗೆ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನಿವತ್ತು ಮೊದಲಿಗೆ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಮಾಡ್ಕೊಳ್ತಿದ್ದೀನಿ. ಅದಕ್ಕೋಸ್ಕರ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಇಂಗು ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಹೀರೆಕಾಯಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಹೀರೆಕಾಯಿ ಬೇಯೋಷ್ಟರಲ್ಲಿ ನಾನು ಈ ಕಡೆ ಕಡಲೆಬೇಳೆ ನೆನೆ ಹಾಕ್ಕೊಳ್ತಿದ್ದೀನಿ ಕೋಸಂಬರಿಗೋಸ್ಕರ. ಹಾಗೆ ಗೋಧಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿಗೆ. ಇವಾಗ ಹುಳಿ ಅಂದರೆ ಸಾಂಬಾರು, ನಾವು ಸಾಂಬಾರಿಗೆ ಹುಳಿ ಅಂತೀವಿ. ಸೊ ಹುಳಿಗೋಸ್ಕರ ನಾನು ಬೇಳೆ ಕುದಿಯೋಕ್ಕಿಟ್ಟೆ ಕುಕ್ಕರಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ದು ಆಷಾಢ ಏಕಾದಶಿ ಫೋಟೋಸ್ಗಳು ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಆ ಫೋಟೋಸ್ಗಳು ನನಗೆ ಸಿಗಲಿಲ್ಲ. ತೆಗ್ದಿದ್ನೋ ಇಲ್ವೋ ಅದು ಕೂಡ ನನಗೆ ನೆನಪಿಲ್ಲ. ಸೊ ಹಾಗಾಗಿ ನಾನು ಆ ಫೋಟೋಸ್ಗಳು ಹಾಕೋಕ್ಕಾಗಲಿಲ್ಲ. ಈ ಫೋಟೋಸ್ಗಳೆಲ್ಲ ಬಂದುಬಿಟ್ಟು ಇದು ನಮ್ಮ ಮನೆಗೆ ಇಂಟೀರಿಯರ್ ಆಗೋಕ್ಕಿಂತಲೂ ಮುಂಚೆ ಕೆಲವೊಂದು ಫೋಟೋಸ್ಗಳು ಇದ್ದವು.
ಆ ಫೋಟೋಸ್ಗಳು ನಂಗೆ ಸಿಕ್ಕು. ಹಾಗಾಗಿ ಆ ಫೋಟೋಸ್ಗಳನ್ನೇ ನಾನು ಇವಾಗ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಜೊತೆ. ಗೆಳಿಸಿ ಅನ್ನಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಚಟ್ನಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಹುಳಿ ಮಾಡೋದಕ್ಕೆ ಹುಣಸೆಹಣ್ಣು ನೆನೆ ಹಾಕ್ಕೊಂಡೆ. ಕುಡಿಯೋಕ್ಕೆ ನೀರು ಬಿಸಿ ಮಾಡ್ಕೊಳ್ತಿದ್ದೀನಿ ಇಂಡಕ್ಷನ್ ಮೇಲೆ. ಆಯಿತು, ಇವಾಗ ಹುಳಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ.
ಆಲ್ಮೋಸ್ಟ್ ನನ್ನ ಅಡುಗೆ ಮುಗಿಯೋಕೆ ಬಂದಿತ್ತು. ಇವಾಗ ನನ್ನ ಮಗ ಎದ್ದು ಬಂದ. ಅವನಿಗೆ ಸ್ನಾನ ಮಾಡಿಬಿಟ್ಟು ಬಾ ಅಂತ ಹೇಳಿ ಕಳಿಸ್ದೆ. ಕುದೀತಾ ಇತ್ತು. ಈ ಕಡೆ ನಾನು ಹಾಗೆ ಪಾತ್ರೆಗಳನ್ನೆಲ್ಲ ಖಾಲಿ ಮಾಡಿ ತೊಳೆಯೋಕ್ಕೆ ಹಾಕ್ತಾಯಿದ್ದೆ. ಅಡುಗೆ ಎಲ್ಲ ಮುಗೀತು. ಸಾಂಬಾರು ರೆಡಿಯಾಗಿದೆ. ಹಾಗೆ ಇಲ್ಲಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಇದೆ. ಈ ರೈಸ್ ಕೂಡ ರೆಡಿ ಇದೆ. ಇಲ್ಲಿ ಚಪಾತಿ ಹಿಟ್ಟು ಕೂಡ ನೆಂದಿದೆ. ಅವ್ರು ಊಟ ಕೂತಾಗ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಕೋಸಂಬರಿಗೆ ನೆನೆ ಹಾಕಿರೋ ಕಡಲೆಬೇಳೆ ಇನ್ನೂ ಸ್ವಲ್ಪ ನೆನೆಬೇಕು ಅನ್ನಿಸ್ತು. ಸೊ ಹಾಗಾಗಿ ಆಮೇಲೆ ಮಾಡ್ತಾಯಿತ್ತು ಅಂತ ಮುಚ್ಚಿಟ್ಟಿದ್ದೆ ನಾನು. ಇವಾಗ ನನ್ನ ಮಗಳು ಎದ್ಬಿಟ್ಟು ಆಟ ಆಡ್ತಿರೋ ಸೌಂಡ್ ಕೇಳಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನು ನೋಡೋಣ ಅಂತ ಒಳಗಡೆ ಹೋದೆ. ಅಷ್ಟರಲ್ಲಿ ಎದ್ದು ಕೂತಿದ್ಲು ಅವಳು, ಆಟ ಆಡ್ತಾಯಿದ್ಲು ಅವಳ ಪಪ್ಪನ ಜೊತೆ. ಸೊ ನಾನು ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿದೆ ಅವಳಿಗೆ. ಫುಲ್ ಹ್ಯಾಪಿ ಅವಳು. ನನಗೆ ಸ್ನಾನ ಮಾಡೋಕ್ಕೆ ಕಳಿಸ್ಬಿಟ್ಟು ನಾನು ಅವಳ ಜೊತೆ ಆಟ ಆಡ್ಕೊಂಡು ಕೂತೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಅವಳು ಮಲಗ್ತಾ ಇರಲಿಲ್ಲ, ಆಟ ಆಡೋ ಮೂಡಲ್ಲಿತ್ತು. ಸೊ ಸ್ವಲ್ಪ ಹೊತ್ತಾದಮೇಲೆ ಮಲಗಿದ್ಲು. ಬರೋಷ್ಟರಲ್ಲಿ ಹಸ್ಬೆಂಡ್ ಪೂಜೆ ಸ್ಟಾರ್ಟ್ ಮಾಡಿದರು. ಊಟಕ್ಕೆ ಕೂತಾಗಲೇ ಬಿಸಿ ಚಪಾತಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಲೇಟ್ ಆಗುತ್ತೆ, ಪರವಾಗಿಲ್ಲ ನೀನು ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡು, ಬಿಸಿನೇ ಇರುತ್ತೆ, ನನ್ನ ಪೂಜೆ ಆಗೋಷ್ಟರಲ್ಲಿ ನಿನ್ನ ಚಪಾತಿ ಆಗುತ್ತೆ. ಸೊ ಆರಲ್ಲ, ಬಿಸಿನೇ ಇರುತ್ತೆ, ಮಾಡಿ ಮುಗಿಸ್ಬಿಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿನ್ನೆ ನನ್ನ ಮಗ ಉಪವಾಸ ಮಾಡಿದ್ರಿಂದ ಅವನಿಗೆ ತುಂಬ ಹಸಿವಾಗಿತ್ತು. ಕಾಯ್ಕೊಂಡು ಕೂತಿದ್ದ ಪೂಜೆ ಯಾವಾಗ ಮುಗಿಯುತ್ತೋ ಅಂತ ಅಂದ್ಕೊಂಡು. ಪಾಪ ನನಗೆ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಏನೂ ಆಗಲ್ಲ ಕಂದ, ನೀನು ಊಟ ಮಾಡಿಬಿಡು ಅಂಥೇಳಿ ತುಳಸಿ ತೀರ್ಥ ಕೊಟ್ಬಿಟ್ಟು ಅವನಿಗೆ ಊಟ ಬಡಿಸ್ಕೊಟ್ಬಿಟ್ಟೆ, ಏನಾಗಲ್ಲ ಅಂದ್ಕೊಂಡು.
ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಚಪಾತಿ ಮಾಡೋದು ಮುಗಿಯೋದ್ರಲ್ಲಿ ದೇವ್ರ ಪೂಜೆ ಕೂಡ ಮುಗಿದಿತ್ತು. ಇವಾಗ ಮಂಗಳಾರತಿ ತೀರ್ಥ ಫಲ ತಗೊಂಡು ನಮ್ಮ ಮನೆಯವರಿಗೂ ಊಟಕ್ಕೆ ಬಡಿಸಿ ನಾನು ಕೂಡ ಊಟ ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ದ್ವಾದಶಿ ಪಾರಣೆ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.